ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗು 7 ಗಂಟೆಗೆ ರೆಡಿಯಾಗಿ ಆದಿಯೋಗಿ ಸ್ಟ್ಯಾಚು ಹತ್ರ ದರ್ಶನ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೀವಿ. ಮೈನ್ ಎಂಟ್ರೆನ್ಸಿಂದ ಆದಿಯೋಗಿ ಸ್ಟ್ಯಾಚು ಹತ್ರ ಹೋಗೋದಕ್ಕೆ ಸ್ವಲ್ಪ ದೂರ ಆಗುತ್ತೆ. ಇಲ್ಲಿಂದ ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಪರ್ ಹೆಡ್ 10 ರುಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ಸ್ಟ್ಯಾಚುಯಿಂದ ಎಂಟ್ರೆನ್ಸ್ಗೆ ಬರಬೇಕಂದ್ರೂ ಅಲ್ಲಿ 10 ರುಪೀಸ್ ಕೊಟ್ಟು ಟಿಕೆಟ್ ತೆಗೆಸ್ಕೊಂಡು ಬರಬೇಕಾಗುತ್ತೆ. ಇವತ್ತು ನನಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ಡೇ. ಹಾಗೆ ತುಂಬ ಖುಷಿಯಾಗಿದ್ದೀನಿ. ಏನಪ್ಪ ಸ್ಪೆಷಲ್ ಅಂದರೆ, ಇವತ್ತು ನಮ್ಮ ಲಿಹಾನ್ದು ಬರ್ತ್ಡೇ ಇದೆ. ಅದ್ರ ಜೊತೆಗೆ ನನ್ನ ತಂಗಿ ಪ್ರೆಗ್ನೆಂಟ್ ಇದ್ಲಲ್ಲ, ಅವಳಿಗೂ ಇವತ್ತು ಗಂಡು ಪಾಪು ಡೆಲಿವರಿ ಆಯಿತು. ಸೊ ಹಂಗಾಗಿ ಫುಲ್ ಖುಷಿಯಲ್ಲಿದ್ದೀನಿ. ಇನ್ನೊಂದೇನಪ್ಪ ಅಂದರೆ, ನನ್ನ ಬರ್ತಡೇನೂ ನನ್ನ ತಂಗಿ ಬರ್ತಡೇನೂ ಒಂದೇ ದಿನ ಬರುತ್ತೆ. ಹಾಗೆ ನನ್ನ ಮಗನ ಬರ್ತಡೇ, ನನ್ನ ತಂಗಿ ಮಗನ ಬರ್ತಡೇನೂ ಒಂದೇ ದಿನ ಬರುತ್ತೆ. ಇದೇ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಾವು ಲಿಹಾನ್ ಬರ್ಡೇಗಂತಲೇ ಈಶಾ ಫೌಂಡೇಶನಲ್ಲಿ 3 ಡೇಸ್ ಇಲ್ಲೇ ಸ್ಟೇ ಆಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಟ್ರಿಪ್ ಬಂದಿದ್ದು. ಈಗ ಆದಿಯೋಗಿ ಸ್ಟ್ಯಾಚು ಹತ್ರ ಬಂದ್ವಿ. ಹತ್ರದಿಂದ ನೋಡೋಕ್ಕೆ ಎಷ್ಟು ದೊಡ್ಡದನ್ಸುತ್ತೆ ನೋಡಿ. ಸಖತ್ ಖುಷಿ ಆಗ್ತಿದೆ ನನಗೆ ಸ್ಟ್ಯಾಚು ನೋಡಿ. ಈ ಆದಿಯೋಗಿ ಸ್ಟ್ಯಾಚು ಬಂದ್ಬಿಟ್ಟು 112 ಅಡಿ ಎತ್ತರ ಇದೆ. ಹಾಗೆ 147 ಅಡಿ ಅಗಲ ಇದೆ. ಮತ್ತು ವಿಡ್ತ್ ಬಂದ್ಬಿಟ್ಟು ಅರೌಂಡ್ 82 ಫೀಟ್ ಇದೆ. ಈ ಸ್ಟ್ಯಾಚು ಸುತ್ತಲೂ ವೆಲ್ಲಯನಗಿರಿ ಪರ್ವತಗಳು ಇದೆ. ಈ ಪರ್ವತಗಳ ಮಧ್ಯದಲ್ಲಿ ಆದಿಯೋಗಿ ಸ್ಟ್ಯಾಚುನ ನಿರ್ಮಾಣ ಮಾಡಿದ್ದಾರೆ. ಆದಿಯೋಗಿ ಅಂದರೆ ಮೊದಲ ಯೋಗಿ ಅಂತ ಅರ್ಥ. ಮೊದಲ ಯೋಗಿ ಅಂದರೆ ಸಾಕ್ಷಾತ್ ಪರಮೇಶ್ವರನೇ. ಈ ಈಶಾ ಫೌಂಡೇಶನ್ನ ಹಾಗೆ ಈ ಆದಿಯೋಗಿ ಸ್ಟ್ಯಾಚುನ ನಿರ್ಮಾಣ ಮಾಡಿರೋರು ಸದ್ಗುರು ಜಗ್ಗಿ ವಾಸುದೇವ್ ಅವರು. ಈ ಆದಿಯೋಗಿ ಸ್ಟ್ಯಾಚುನ ಡಿಸೈನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ 2.5 ವರ್ಷ ಹಿಡಿತಂತೆ. ಆದಿಯೋಗಿ ಸ್ಟ್ಯಾಚುನ 112 ಅಡಿ ಎತ್ತರ ನಿರ್ಮಾಣ ಮಾಡೋದಕ್ಕೆ ಒಂದು ರೀಸನ್ ಇದೆ. ಏನಪ್ಪ ರೀಸನ್ ಅಂದರೆ, ಯೋಗಶಾಸ್ತ್ರದಲ್ಲಿ ಮೋಕ್ಷ ಪಡೆಯಲು 112 ಮಾರ್ಗಗಳನ್ನು ಸೂಚಿಸಿದ್ದಾರೆ. ಅದೇ ಥರ ಮಾನವನ ಶರೀರದಲ್ಲಿ 112 ಚಕ್ರಗಳು ಇದ್ದಾವೆ. ಇದರ ಅನುಗುಣವಾಗಿ 112 ಅಡಿ ಎತ್ತರದ ಆದಿಯೋಗಿ ಸ್ಟ್ಯಾಚುನ ನಿರ್ಮಾಣ ಮಾಡಿದ್ದಾರೆ. ಈ ಸ್ಟ್ಯಾಚು ಮುಂದೆ ಒಂದು ಚಿಕ್ಕದಾಗಿರುವಂಥ ದೇವಸ್ಥಾನ ಇದೆ. ಅದರಲ್ಲಿ ಯೋಗೇಶ್ವರ ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲೂ ಕೂಡ ಕ್ಯಾಮರಾ ಅಲೌಡ್ ಇಲ್ಲ, ಹಂಗಾಗಿ ದೂರದಿಂದನೇ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಜನ ಸಾಲಾಗಿ ಕ್ಯೂ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಹಾಗೆ ಪ್ರತಿದಿನ ಸಂಜೆ ಇಲ್ಲಿ 7 ಗಂಟೆಗೆ 3D ಲೇಸರ್ ಶೋ ಇರುತ್ತೆ. ಆದಿಯೋಗಿಯ ದರ್ಶನ ಮುಗಿಸ್ಕೊಂಡು ರೂಮಿಗೆ ಹೋಗೋಣ ಅಂತ ಬಂದ್ವಿ. ಹೋಗ್ತಾ ದಾರಿಯಲ್ಲಿ ಈ ಥರ ಚಿಕ್ಕ ಚಿಕ್ಕ ಕ್ಯಾಂಟೀನ್ಸು ಹಾಗೆ ಹೋಟೆಲ್ಸು ಇದ್ದಾವೆ. ತುಂಬ ಬಿಸಿಲಿರೋದ್ರಿಂದ ನಾವು ಎಳೆನೀರು ಕುಡಿಯೋಣ ಅಂತ ಬಂದ್ವಿ. ಇಲ್ಲಿ ಕೊಕೊನಟ್ ಫ್ಲವರ್ ಕೂಡ ಮಾರ್ತಾ ಇದ್ರು, ಅದನ್ನು ಕೂಡ ತಗೊಂಡ್ವಿ. ಕೊಕೊನಟ್ ಫ್ಲವರ್ ತಿನ್ನೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು. ಹಾಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ. ಈ ಫ್ಲವರ್ ಸಿಗೋದು ತುಂಬ ಅಪರೂಪನ ಅಂತ ಹೇಳ್ಬೋದು. ನಿಮ್ಗೆ ಯಾರಿಗಾದ್ರೂ ಸಿಕ್ಕರೆ ಖಂಡಿತವಾಗ್ಲೂ ಬಿಡಬೇಡಿ, ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿಂದ ಹಾಗೆ ಮುಂದೆ ಬಂದರೆ ನಮಗೆ ನರ್ಸರಿ ಸಿಗುತ್ತೆ. ನರ್ಸರಿಯಲ್ಲಿ ತುಂಬ ವೆರೈಟಿ ಗಿಡಗಳನ್ನ ಇಟ್ಟಿದ್ರು. ಅದೆಲ್ಲ ನೋಡಿಕೊಂಡು ಹಾಗೆ ಯಾವ್ಯಾವ ಗಿಡ ಅಂತ ಹೇಳ್ಬಿಟ್ಟು ಎಲ್ಲ ತಮಿಳಲ್ಲೇ ಬೋರ್ಡ್ ಹಾಕಿದ್ರು. ನನಗಂತೂ ಸ್ವಲ್ಪನೂ ಅರ್ಥನೇ ಆಗಲಿಲ್ಲ. ಸೊ ಗಿಡಗಳನ್ನೆಲ್ಲ ನೋಡಿಕೊಂಡು ಹಾಗೆ ರೂಮ್ಗೆ ಬಂದ್ವಿ. ಈವ್ನಿಂಗು ಲೇಸರ್ ಶೋ ನೋಡೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಈ ಆಶ್ರಮದಲ್ಲಿ ತುಂಬ ನವಿಲುಗಳಿದ್ದಾವೆ. ಇವು ಮನುಷ್ಯರನ್ನ ನೋಡಿದರೆ ಸ್ವಲ್ಪನೂ ಎದುರುಕೊಳ್ಳೋದೇ ಇಲ್ಲ. ಹಾಗೆ ಹತ್ರನೇ ಬರ್ತಾನೆ ಇರ್ತವೆ. ಸ್ಟ್ಯಾಚುಗೆ ಹೋಗ್ತಾ ದಾರಿಯಲ್ಲಿ ಜ್ಯೂಸ್ ಸ್ಟಾಲ್ ಕಾಣಿಸ್ತು. ಹಾಗೆ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ.
ಇವತ್ತು ಸಂಡೇ ಆಗಿರೋದ್ರಿಂದ ವೀಕೆಂಡು ಫುಲ್ಲು ರಶ್ ಇರುತ್ತೆ. ಹಾಗೆ ಲಾಸ್ಟ್ ವೀಕ್ ಶಿವರಾತ್ರಿ ಹಬ್ಬದ ದಿನದಿಂದ ಇವತ್ತಿನ ತನಕ ಡೈಲಿ ಒಂದೊಂದು ಈವೆಂಟ್ಸ್ ಇರುತ್ತಂತೆ. ಇವತ್ತು ಲಾಸ್ಟ್ ಡೇ ಲಾಸ್ಟ್ ಈವೆಂಟ್ ನಡೀತಾ ಇರೋದು. ಅದು ತಮಿಳ್ ತೆಂಬು ಅಂತ ಈವೆಂಟ್ ಹೆಸರು. ಈ ಈವೆಂಟಲ್ಲಿ ತಮಿಳ್ನಾಡಿನ ಕಲ್ಚರು ಹಾಗೆ ಅವರ ಡ್ಯಾನ್ಸು ಮತ್ತು ಅಲ್ಲಿನ ಬೆಳೆಗಳು, ಕ್ರಾಫ್ಟು, ಆಹಾರ ಮೇಳ, ಇನ್ನೂ ತುಂಬ ವೆರೈಟಿ ಇದೆ. ಈ ಕಡೆ ತರಕಾರಿ ಬೀಜಗಳ ಸ್ಟಾಲ್ ಹಾಕಿದ್ದಾರೆ. ನಾವು ಒಂದು 8ರಿಂದ 10 ವೆರೈಟಿ ಬೀಜಗಳನ್ನ ತಗೊಂಡ್ವಿ. ಈ ಸ್ಟಾಲ್ ಅಂತೂ ತುಂಬಾನೇ ಚೆನ್ನಾಗಿದೆ. ತೆಂಗಿನಕಾಯಿ ಚಿಪ್ನಿಂದ ಕಿಚನ್ ಐಟಮ್ಸು, ಹಾಗೆ ಲಾಕೆಟ್ಸು, ವಾಲ್ ಕ್ಲಾಕು, ಹ್ಯಾಂಗಿಂಗ್ಸು, ಇನ್ನೂ ತುಂಬ ವೆರೈಟಿ ಮಾಡಿದ್ದಾರೆ. ಈ ಸ್ಟಾಲಲ್ಲಿ ಒಂದೆರಡು ಸ್ನ್ಯಾಕ್ ಬೌಲು ಹಾಗೆ ಸ್ಪೂನ್ಗಳನ್ನ ತಗೊಂಡೆ. ಈ ಎಕ್ಸಿಬಿಷನ್ನ ನೋಡಿಕೊಂಡು ಹಾಗೆ ಲೇಸರ್ ಶೋ ನೋಡಿಕೊಂಡು ರೂಮ್ಗೆ ಹೊರಟ್ವಿ. ಲೇಸರ್ ಶೋದು ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ನಮಗೆ 12:30ಕ್ಕೆ ರಿಟರ್ನ್ ಟ್ರೈನ್ ಇದೆ ಬೆಂಗಳೂರಿಗೆ. ಬುಕ್ ಮಾಡ್ಕೊಂಡಿದ್ವಿ. ರೂಮ್ ಚೆಕ್ಔಟ್ ಮಾಡಿಕೊಂಡು ಕೊಯಂಬತ್ತೂರ್ಗೆ ಹೊರಟ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.